ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಡಿಯೋ ವಿಶೇಷ ಅಂತ ಅಂದರೆ, ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ. ಟ್ರಿಪ್ ಅಂದರೆ ಒಂದು ಸಿಂಪಲ್ ಒನ್ ಡೇ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋಗ್ತಿದ್ದೀವಿ, ಏನರಲ್ಲಿ ಹೋಗ್ತಿದ್ದೀವಿ, ಯಾರ್ಯಾರೆಲ್ಲ ಹೋಗ್ತಿದ್ದೀವಿ ಅನ್ನೋದೇ, ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ಒಂದು ವಿಡಿಯೋ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ತುಂಬ ಲೆಂತಿ ಆದ್ದರಿಂದ ಪಾರ್ಟ್ 1 ಅಂತ ಪಾರ್ಟ್ 2 ಅಂತ 2 ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅನ್ನೋದೇ ಇವತ್ತು ಒಂದು ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಫಸ್ಟು ನಾವು ಕುಣಿಗಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ವಿಡಿಯೋ ಸ್ಟಾಪ್ 8ನೇ ಮೈಲಲ್ಲಿ ಇಳಿದು ಅಲ್ಲಿಂದ ಅತ್ತೆ ಮನೆಗೆ ಆಟೋದಲ್ಲಿ ಹೋಗಬೇಕು. ಆಟೋದಲ್ಲಿ ಹೋಗ್ಬಿಟ್ಟು ನೋಡಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಎಲ್ಲ ಬಂದರು, ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಕೂತಿದ್ವಿ. ಅವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ ಇತ್ತು, ಹಾಗೆ ಅಕ್ಕನ ಬರ್ಡೇ ಇತ್ತು. ಅವ್ರದ್ದು ಬರ್ಡೇ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಅಮ್ಮ ನಂದು ವೀಡಿಯೋ ಹಾಕ್ಬೇಡ ನೀನು ಆ್ಯನಿವರ್ಸರಿದು ಅಂತ ಹೇಳಿದಕ್ಕೋಸ್ಕರ ಹಾಕಿಲ್ಲ ವಿಡಿಯೋ. ಅದೆಲ್ಲ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ಮೇಲೆ ನಾವೆಲ್ಲ ಕೂತ್ಕೊಂಡು ಅತ್ತೆ ಮುದ್ದೆ ಸಾಂಬಾರೆಲ್ಲ ಮಾಡಿದರು. ಸೊ ಎಲ್ಲ ಊಟ ಮುಗಿಸ್ಕೊಂಡು ಫೈನಲಿ ಟಿ ಗಾಡಿ ಬಂತು. ಸೊ ಎಲ್ಲರೂ ಹೊರಡೋಣ ಅಂತ ಅಂದ್ಬಿಟ್ಟು ಇವರು ನಮ್ಮಪ್ಪ ಮತ್ತು ನಮ್ಮತ್ತೆ ಸೊಸೆ ಇಬ್ಬರು ಕೂಡ ಗಾಡಿಗೆ ಪೂಜೆ ಮಾಡ್ತಾಯಿದ್ರು. ನಾವು ಇದು ಎಲ್ಲರೂ ನಡೆಸ್ಕೊಂಡು ಬಂದಿರೋದೇನೆ. ನಾವೆಲ್ಲರೂ ಟ್ರಿಪ್ ಹೋಗ್ತಿದ್ದೀವಿ, ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಪೂಜೆ ಮಾಡಿಯೇ ನಾವು ಹೊರಡೋದು. ಸೊ ಎಲ್ಲರೂ ಮಾಡ್ತಾರೆ. ಸೊ ಆ್ಯಸ್ ಯೂಶ್ವಲ್ ನಾವು ಅದೇ ಥರನೇ ಪೂಜೆ ಮಾಡಿಬಿಟ್ಟು ದೇವ್ರು ನೆನೆಸ್ಕೊಂಡು, ಬಿಕಾಸ್ ನಾವು ಹೋಗ್ತಿರೋದು ನಮ್ಮ ಮನೆ ದೇವರಿಗೆ. ಎಲ್ಲಿ ಅಪ್ಪ ಮನೆ ದೇವರು ಅಂದರೆ ಸೌದತ್ತಿ ಯಲ್ಲಮ್ಮ ಮತ್ತು ಉಕ್ಕಡ ಬನಶಂಕರಿ, ಈ 3 ದೇವಸ್ಥಾನಕ್ಕೂ ಹೋಗೋಣ ಅಂದರೆ, ಬಟ್ ಸೌದತ್ತಿ ಯಲ್ಲಮ್ಮ ದೇವರು ನಮ್ಮ ಮನೆ ದೇವರು. ಸೊ ಹಾಗಾಗಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ನಿಜ ನೈಟ್ ಜರ್ನಿ ನನಗಂತೂ ಸಖತ್ ಇಷ್ಟ. ಅದರಲ್ಲೂ ನಮ್ಮ ಚಿನ್ನು ಬಂದಿದ್ಲು, ನನ್ನ ಕಝಿನು, ಅವಳದು ಕೂಡ ಬರ್ಡೇ ಇತ್ತು ಇವತ್ತು. ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು, ಆ್ಯಕ್ಚುಲಿ ನಮ್ಮ ಮನೇಲೂ ಕೂಡ, ಅಲ್ಲಿ ಅತ್ತೆ ಮನೇಲೂ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವಳಿಗೊಂದು ಪುಟ್ಟು ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಕಪ್ ಕೇಕ್ಸ್ ತೊಗೊಬಂದಿದ್ವಿ. ಆ್ಯಕ್ಚುಲಿ ಅವ್ಳ ಬರ್ಡೇನ ರೋಡಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವಾಗ ನೋಡಿ. ನಿಜ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ. ಅವಳಿಗೂ ಮೆಮೊರೇಬಲ್, ನಮಗೂ ಮೆಮೊರೇಬಲ್. ಇವಳೇ ನಮ್ಮ ಅಕ್ಕ ಚಿನ್ನು, ಇವಳೇ ಬರ್ಡೇ ಗರ್ಲ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡಿಯೋರ್. ಸೊ ಇದು ನಮ್ಮಮ್ಮ, ಇವ್ರು ನಮ್ಮ ಅತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ. ಇವ್ರು ನಮ್ಮ ಮಾವ, ಇದು ನಮ್ಮ ಚಿಕ್ಕಪ್ಪ, ಮತ್ತು ಅದು ನಮ್ಮ ಚಿಕ್ಕಮ್ಮ. ಇನ್ನೂ ತುಂಬ ಜನ ಇದ್ದಾರೆ. ಸೊ ಕಾಫಿಗೆ ನಿಲ್ಲಿಸಿದ್ದು. ಸೊ ಹಾಗಾಗಿ ಅಲ್ಲೆಲ್ಲ ಕುಡಿಯೋಕೆ ಹೋಗಿ, ಇದು ನೋಡಿ ನಮ್ಮ ಅಕ್ಕನ ಬರ್ಡೇ ರೋಡಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ರೆ, ಅವಳಿಗೆ ಲೈಟರು ಅದು ಹಚ್ಚಕ್ಕೆ ಬರ್ತಾಯಿಲ್ಲ. ಈಗ ನಾನೇ ಈಸ್ಕೊಂಡು ಹಚ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಹಚ್ಚಿದ್ಲು. ಬರ್ಡೇ ಸೆಲೆಬ್ರೇಟ್ ಮಾಡಿ ರೋಡಲ್ಲಿ ಎಲ್ಲರೂ ಅವಳಿಗೆ ಕೇಕ್ ತಿನ್ನಿಸಿದ್ರು, ನಾವು ತಿನ್ನಿಸಿದ್ವಿ, ನಾನು ತಿಂದೆ. ಮತ್ತು ತುಂಬ ಫೋಟೋಸ್ ತಗೊಂಡ್ವಿ. ನಿಜ ಇದಂತೂ ಮೆಮೊರೇಬಲ್ ಬರ್ತಡೇ. ಅವಳಿಗೂ ಕೂಡ ನಮಗೂ ಕೂಡ ತುಂಬ ಖುಷಿಯಿಂದ ಎಲ್ಲ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಖುಷಿ ಆಯಿತು, ಬಿಕಾಸ್ ಅವಳು ನನ್ನ ಫೇವ್ರೇಟ್, ಅಂದರೆ ಸಖತ್ ಫೇವ್ರೇಟ್ ಕಝಿನ್ ಅಂತಲೇ ಹೇಳ್ಬೋದು. ನಾವಿಬ್ಬರು ಕಝಿನ್ ಅಂದಿಲ್ಲ, ಫ್ರೆಂಡ್ಸ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿಂದ ಎಲ್ಲ ಮುಗಿಸಿ ಬರ್ಡೇ ಪಾರ್ಟಿ ಎಲ್ಲ ಮುಗೀತು. ಫೈನಲಿ ಈಗ ನಮ್ಮ ರೂಟ್ ಎಲ್ಲಿ ಅಂದರೆ ಉಕ್ಕಡಗಾತ್ರಿ ಅಜ್ಜಯ್ಯ, ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿ ಆಲ್ಮೋಸ್ಟ್ 4:30 ನಾವು ಅನ್ಸುತ್ತೆ ರೀಚ್ ಆದಾಗ ಉಕ್ಕಡಗಾತ್ರಿ ಅಜ್ಜಯ್ಯದಲ್ಲಿ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಕೇಳಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನದಿನಲ್ಲಿ ಸ್ನಾನ ಮಾಡಿದ್ರೆ ಉಕ್ಕಡದಲ್ಲಿ ತುಂಬ ಒಳ್ಳೆಯದಂತ. ಆ್ಯಕ್ಚುಲಿ ಇದು ದೆವ್ವ ಬಿಡಿಸೋ ಜಾಗ ಅಂತಲೇ ಹೇಳ್ಬೋದು. ಯಾರಿಗಾದರೂ ಆ ಥರ ಆಗ್ತಿದೆ ಅಂದರೆ ಇಲ್ಲಿ ಕರ್ಕೊಂಡು ಬಂದು ಆ ನೀರೊಳಗೆ ಇಳ್ತಿದ್ದಂಗೆ ಅವ್ರ ಮೇಲೆ ಬಂದ್ಬಿಡುತ್ತಂತೆ. ಸೊ ನಾವು ಆ ಥರ ನಾವು ನಿಜ ಹೆದ್ರ್ಕೊಂಡೇ ಹೋದ್ವಿ. ಯಾರಿಗೇ ಆಗಲಿ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ನಾವು ಹೋದಾಗ ಆ ಥರ ಎಲ್ಲ ಏನೂ ಆಗಲಿಲ್ಲ. ಬಟ್ ನೀರಲ್ಲಿ ಸ್ನಾನ ಮಾಡ್ಕೊಂಬಂದು ತಲೆ ಮೇಲೆ ಕಲ್ಲೆಲ್ಲ ಇಟ್ಕೊತಾಯಿದ್ರು. ಅದನ್ನು ಮಾತ್ರ ನೋಡಿದೆ ನಾನು. ದೆನ್ ದೇವಸ್ಥಾನ, ಅದರಿಂದ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಸೊ ನಾವು ಆರಾಮಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಟೆಂಪಲಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು, ಇದು ಉಕ್ಕಡಗಾತ್ರಿ ಅಜ್ಜಯ್ಯ. ನಿಜ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದೇವ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜ ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನಂಗೆ ಮೊದಲೇ ದೇವರು ಅಂದರೆ ಅಷ್ಟು ಭಕ್ತಿ, ಇಷ್ಟ. ಆ ದೇವ್ರು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ನನಗೆ ಸೆಕೆಂಡ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ನಾನು ಚಿಕ್ಕ ಹುಡುಗಿ, ಇದು ಚಿಕ್ಕ ಹುಡುಗಿ, ಬಟ್ ದೇವ್ರು ನನಗೆ ನೆನಪಿರಲಿಲ್ಲ ನೋಡಿದ್ದು.
ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಸೊ ಹಾಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬಂದಿದ ತಕ್ಷಣ ಎಲ್ಲ ಫ್ಯಾಮಿಲಿ ಸೇರಿದ್ಮೇಲೆ ಒಂದು ಗ್ರೂಪ್ ಫೋಟೋ ಬೇಕೇ ಬೇಕಲ್ವಾ. ಸೊ ಎಲ್ಲ ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಗ್ರೂಪ್ ಫೋಟೋ ತೊಗೊಂಡು ಫೈನಲಿ ಉಕ್ಕಡ ಅಜಯ್ಯಿಂದ ಹೊರಟ್ವಿ. ನನ್ನ ತಮ್ಮ ಎಲ್ಲರದು ವೀಡಿಯೋ ಮಾಡ್ತೀನಿ ಟಿನಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರದು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದ. ಸೊ ನಮ್ಮ ಜರ್ನಿ ನೆಕ್ಸ್ಟ್ ಎಲ್ಲಿಗೆಪ್ಪ ಅಂದರೆ ಸೌದತ್ತಿಗೆ. ಆಲ್ಮೋಸ್ಟ್ ನಾವು ದರ್ಶನ ಎಲ್ಲ ಮುಗಿಸ್ದಾಗ 6:30 ಆಗಿತ್ತು. ಬಟ್ ನಿಜ ಉತ್ತರ ಕರ್ನಾಟಕದಲ್ಲಿ ಬಿಸಿಲೇ ಇಲ್ಲ ಕಣ್ರಿ. ನಾರ್ಮಲ್ ನಮ್ಮ ಕುಣಿಗಲೆಲ್ಲ ಹೇಗಿದೆಯೋ ಹಾಗೇ ಇತ್ತು. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವೆಲ್ಲ ಎದ್ರುಕೊಂಡು ಹೋಗಿದ್ವಿ ಎಲ್ಲಿ ಬಿಸಿಲಿರುತ್ತೋ ಅದು ಇದು ಅಂತ. ಸೊ ಅಲ್ಲೆಲ್ಲ ಸ್ವಲ್ಪ ಮಳೆ ಥರನೇ ಇತ್ತು. ಸೊ ಅಲ್ಲಿ ರೋಡ್ ಹತ್ರ ಅಲ್ಲೇ ಹೈವೇನಲ್ಲಿ ಒಂದು ಹೋಟೆಲ್ ಇತ್ತು. ಅಲ್ಲಿ ಇಡ್ಲಿ ವಡೆ ಪೂರಿ ಚಿತ್ರಾನ್ನ ಎಲ್ಲ ಅವ್ರವ್ರಿಗೆ ಏನೇನು ಬೇಕು ಎಲ್ಲ ಟಿಫನ್ ತಿಂದರು. ಟಿಫನ್ನು ಚೆನ್ನಾಗೇ ಇತ್ತು. ಬಟ್ ನಮ್ಮೂರು ಊಟ ನಮಗೆ ಚೆಂದ ಅಲ್ವಾ. ಸೊ ಅಲ್ಲಿಂದ ತಿಂದ್ಕೊಂಡು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸೌದತ್ತಿಗೆ. ಸೌದತ್ತಿನೆಲ್ಲ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನು ಎತ್ತ ಅಂತ ಡೀಟೇಲ್ಸ್ ನಾನು ಪಾರ್ಟ್ 2ನಲ್ಲಿ ಹೇಳ್ತೀನಿ. ಇದೇ ಥರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.